ನಮಸ್ಕಾರ ರೀ. ಇವತ್ತು ಫಾರ್ ಲೂಪ್ ಬಗ್ಗೆ ಈ ಸೆಷನ್ ಒಳಗೆ ಮಾತಾಡೋಣ. ಪೈಥಾನ್ದೊಳಗೆ ಫಾರ್ ಲೂಪ್ ಹೆಂಗೆ ಯೂಸ್ ಮಾಡೋದು. ಫಾರ್ ಲೂಪ್ ಅನ್ನೋದು ಏನೈತಲ್ಲ, ಫಾರ್ ಅನ್ನೋದಕ್ಕೆ ಕನ್ನಡದಾಗ ಹೊಳ್ಳೆ ಮೆಳ್ಳೆ, ಎಲ್ಲಿ ತನಕ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬಿಟ್ಟ ಹೊಳ್ಳೆ ಮುಳ್ಳೆ. ಸೊ ಈ ಫಾರ್ ಲೂಪ್ ಇಟ್ ಇಸ್ ಸೇಮ್ ಇನ್ ಸಿ ಪ್ಲಸ್ ಪ್ಲಸ್, ಜಾವಾ, C#, ಪೈಥಾನ್, ನೀವು ಬೇಕಾದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟೋರಿ ಎಲ್ಲ ಸೇಮ್. ಬಟ್ ಸಿಂಟ್ಯಾಕ್ಸ್ ಏನಕ್ಕೈತಿ ಸ್ವಲ್ಪ ಡಿಫರ್ ಆಕೈತಿ. ಸೊ ಮೇನ್ಲಿ ಇದೆಲ್ಲ ಪೈಥಾನ್ದೊಳಗೆ ಲಿಸ್ಟ್ನೊಳಗೆ ನಾವು ಯೂಸ್ ಮಾಡ್ಬೋದು, ಟಪಲ್ಸ್ನೊಳಗೆ ಯೂಸ್ ಮಾಡ್ಬೋದು, ಡಿಕ್ಷನರಿ ಒಳಗೆ ಯೂಸ್ ಮಾಡ್ಬೋದು. ಸೊ ಅಂದ್ರೆ ಒಳ್ಳೆ ಇರಿಟೇಟ್ ಏನು ಆ ಬ್ಲಾಕ್ ಏನು ಕೋಡ್ ಎಕ್ಸಿಕ್ಯೂಷನ್ ಆಕೈತಿಲ್ಲ ರೀ, ಮುಳ್ಳೆ, ಅದಕ್ಕೆ ನಾವು ಇಟ್ರೇಟ್ ಅಂತೀವಿ. ಸೊ ಅದಕ್ಕೆ ನಾವು ಏನಂತೀವಿ, ಇಟ್ರೇಟ್ ಅಂತೀವಿ ಮುಳ್ಳೆನ ಕನ್ನಡದಾಗ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡೋಣ, ನಮ್ಮದು ಆಮೇಲೆ ಪುರಿದ ಎಕ್ಸಾಂಪಲ್ ತೊಗೊಂಡು ಒಂದು ಮಸ್ತ್ ಒಂದು ಪ್ರೋಗ್ರಾಮ್ ಬರೀನಂತ. ಸೊ ನಾ ಹೇಳಿದ್ದೆ ನಿಮ್ಗೆ, ಪ್ರೋಗ್ರಾಮ್ ಬರೀಬೇಕಪ್ಪ ಅಂತಂದ್ರೆ ಫಸ್ಟ್ ನಿಮಗೆ ನೀವು ಏನು ಬರೆಯೋಕೆ ಹೊಂಟ್ರಿ ಅಂಥೇಳಿ ನಿಮ್ಗೆ ಗೊತ್ತಿರ್ಬೇಕು. ಸೊ ನಮಗೇನು ಬೇಕಾಗೈತೆ ರೀ, ಈಗ ಫಾರ್ ಲೂಪ್ ಬೇಕಾಗೈತಲ್ಲ, ಫಾರ್ ಲೂಪ್ನೊಳಗೆ ನಾವೇನು ಮಾಡ್ಬೇಕು, ನಮ್ದು ಏನು ಬೇಕಾಗೈತೆ, ನಮ್ಗೆ ಔಟ್ಪುಟ್ ಹೆಂಗೆ ಬೇಕಾಗೈತೆ ಅನ್ನೋದು ನಮಗೆ ಫಸ್ಟ್ ಗೊತ್ತಾಗ್ಬೇಕು. ಸೊ ಫಸ್ಟ್ ನಾನು ಇಲ್ಲಿ ಹೋಗ್ತೀನಿ, ನನ್ನ ಕೋಡ್ ಅಂಥೇಳಿ ನನ್ನ ಫೋಲ್ಡ್ರಿಗೆ ಬಂದೆ, ಇಲ್ಲೊಂದು ಹೊಸದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಸೊ ಅಲ್ಲಿ ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್ ಇಲ್ಲಿ. ಸೊ ಕ್ರಿಯೇಟ್ ಮಾಡಿ ಇಲ್ಲಿ ಏನು ಮಾಡ್ತೀನಿ, ಅದಕ್ಕೊಂದು ಹೆಸರು ಕೊಡೋಣ, ಟ್ರೈ ಬಿಲ್. ಸೊ ಓಕೆ, ಸೊ ಟ್ರೈ ಬಿಲ್ ಅಂತ ಕೊಡೋಣ. ಓಕೆ, ಸೊ ಈ ಟ್ರೈ ಬಿಲ್ನೊಳಗೆ ನನಗೆ ಐ ವಿಲ್ ಓಪನ್ ವಿತ್ ವಿಜುವಲ್ ಸ್ಟುಡಿಯೋ ಕೋಡ್. ಸೊ ಇಟ್ಸ್ ಓಪನ್ ನಾವು. ಓಕೆ, ಸೊ ಇದು ಓಪನ್ ಆತ. ನಾವಿಲ್ಲಿ ಏನು ಮಾಡಿದ್ರಿ, ನಿಮ್ಗೆ ಗೊತ್ತಿದ್ದಂಗೆ ಪ್ಲಸ್ ಕ್ಲಿಕ್ ಮಾಡಿ ಒಂದು ಪೈಥಾನ್ ಫೈಲ್ ಆ್ಯಡ್ ಮಾಡೋಣ. ಸೊ bill.py. ಓಕೆ, bill.py. ಫಸ್ಟ್ ಒಂದು ನಾನು ಏನು ಹೇಳಿದೆ ನಿಮಗೆ, ಒಂದು ಸ್ಮಾಲ್ ಒಂದು ಎಕ್ಸಾಂಪಲ್ ನೋಡ್ಕೊಂಬಿಡೋಣ. ನನಗೀಗ ನಮ್ಮ ಹೋಟೆಲ್ನಾಗ ಏನೇನು ಐಟಮ್ ಅದಾವಲ್ಲ ಎಲ್ಲ ತೋರಿಸ್ಬೇಕಾಗೈತಿ. ಇಲ್ಲಿ ಹೆಂಗೆ ತೋರಿಸ್ಬೇಕು, ಫಸ್ಟ್ ಹೆಂಗೆ ತೋರಿಸ್ತಿದ್ವಿ ನಾವು, ಪ್ರಿಂಟ್, ಓಕೆ, ಇಡ್ಲಿ. ಓಕೆ, ಸೊ ಹಿಂಗೆ ತೋರಿಸ್ತಿದ್ವಿ, ಇಲ್ಲಿ ಪ್ರಿಂಟ್ ಇಡ್ಲಿ. ಓಕೆ, ಇದನ್ನ ಕಾಪಿ ಪೇಸ್ಟ್ ಮಾಡಿ ಉಳ್ಕಾದು ಬರೀತೀನಿ, ಜಸ್ಟ್ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಕೈತಿ. ಓಕೆ, ಸೊ ಆರಾಮ್ ಸರಿ ನೋಡಿರಿ, ಇದನ್ನು ಕಲ್ಕೋರಿ. ಇದನ್ನು ನೀವು ಹಿಂಗೆ ಮಾಡಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಕೈತಿ. ಇಲ್ಲಿ ಗೋ ಫಾರ್ ಅ ವಡ, ನೆಕ್ಸ್ಟ್ ಪ್ರಿಂಟ್, ಇಲ್ಲಿ ಗೋ ಫಾರ್ ಏನು ರೀ, ಪುರಿ. ಓಕೆ, ನೋಡಿರಿ, ಇಲ್ಲಿ 3-4 ಐಟಮ್ ಇದ್ದಾಗ ಹಿಂಗೆ ಬರ್ಕೋತೇವೆ. ಇನ್ನು 10 ಐಟಮ್ ಇದ್ದರೆ ಸೊ ಎಷ್ಟು ನಾವು ಪ್ರಿಂಟ್ ಬರೀಬೇಕು. ಓಕೆ, ಸೊ ಇದನ್ನ ಎಕ್ಸಿಕ್ಯೂಷನ್ ಏನೈತಿ, ರನ್ನಿಗೆ ಹೋರಿ. ಸೊ ಇಲ್ಲಿ ರನ್ ಪೈಥಾನ್ ಇದಂತ ಮಾಡಿರಿ. ಸೊ ಈಗ ನಾವು ಏನಾಯ್ತು, ಇಡ್ಲಿ, ವಡ, ಪುರಿ ಅಂತೇಳಿ ಪ್ರಿಂಟ್ ಹಾಕತ್ತಿಲ್ಲ. ಬಟ್ ಇದನ್ನು ನಾವು ಹೆಂಗೆ ಮಾಡ್ಬೋದು, ಯೂಸಿಂಗ್ ಫಾರ್ ಲೂಪ್ ಅಂತೇಳಿ ನಾವು ತಿಳ್ಕೊಂಡು. ಸೊ ಇಲ್ಲಿ ಡಿಕ್ಲೇರಿಂಗ್ ಐಟಮ್ ಅಂತ ಬರಿತೀನಿ. ಸೊ ಅಲ್ಲಿ ಗೋ ಫಾರ್ ಅ ಹ್ಯಾಶ್, ಒಂದು ಕಮೆಂಟ್ ಬರ್ತೀನಿ. ಸೊ ಇಟ್ಸ್ ವಿಲ್ ಬಿ ಯೂಸ್ ಫಾರ್ ರೀಡಿಂಗ್ ಡಿಕ್ಲೇರ್. ಓಕೆ, ಲಿಸ್ಟ್ ವಿತ್ ಐಟಮ್ ಅಂತ ಮಾಡಿರಿ, ವಿತ್ ಐಟಮ್. ಓಕೆ, ಸೊ ವಿತ್ ಐಟಮ್. ಓಕೆ, ಸೊ ಇಲ್ಲಿ ಲಿಸ್ಟ್ ಹೆಂಗೆ ಡಿಕ್ಲೇರ್ ಮಾಡ್ತೀರಿ. ಸೊ ನಾವು ನಮ್ಗೆ ಡಾಟಾ ಟೈಪ್ನ ನಮ್ಗೆ ಗೊತ್ತೈತಿ. ಸೊ ಲಿಸ್ಟ್ ಹೆಂಗೆ ನಾವು ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ನಾವು ಏನು ಮಾಡೋಣ, ಅವೈಲೇಬಲ್ ಐಟಮ್ ಅಂತ ಮಾಡೋದು ನಡೀತೈತಿ. ಸೊ ಇಲ್ಲಿಕಂದ್ರೆ ಐಟಮ್ ಅಂತ ಮಾಡಿಬಿಡ್ರಿ. ನೀವು ಬೇಕಾದ ವೇರಿಯೇಬಲ್, ಇಟ್ಸ್ ಅನ್ ವೇರಿಯೇಬಲ್ ನೇಮ್, ನೀವು ನಾನು ಕೊಟ್ಟಿದ್ದು ಕೊಡೋಕೆ ಹೋಗ್ಬಿಡ್ರಿ, ನಿಮ್ಗೆ ಯಾವ್ದು ಬರ್ತೈತಲ್ಲ ಅದನ್ನು ಕೊಡ್ರಿ. ಸೊ ಐಟಮ್ ಲಿಸ್ಟ್ ಹೆಂಗೆ ಸ್ಟೋರ್ ಮಾಡ್ತೀರಿ. ಸೊ ಆ್ಯಂಗಲ್ ಬ್ರ್ಯಾಕೆಟ್ನೊಳಗೆ ಏನೋ ಸ್ಟೋರ್ ಮಾಡಿದ್ರು, ಸೊ ಅದು ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನಾವೇನು ಮಾಡೋಣ, ಇಲ್ಲಿ ಒಂದು ಡಬಲ್ ಕೋಟ್ನೊಳಗೆ ಇಡ್ಲಿ. ಓಕೆ, ನೋಡಿರಿ ಅದನ್ನ ಮಾಡತ್ತೀನಿ, ಇಡ್ಲಿ. ಸೊ ಇಲ್ಲಿ ಒಂದು ಕಾಮ ಸಪ್ರೇಟ್, ಒಂದು ಐಟಮ್ ಹಾಕೋಣ, ಇನ್ನೊಂದು ಕಾಮ ಹಾಕ್ಬೇಕು. ಆಮೇಲೆ ವಡ ಅನ್ರಿ, ನೆಕ್ಸ್ಟ್ ಗೋ ಫಾರ್ ವಡ, ನೆಕ್ಸ್ಟ್ ಕಾಮ, ನೆಕ್ಸ್ಟ್ ಪುರಿ. ನೋಡಿರಿ, ನಮಗೆ ಪುರಿ ಬೇಕು. ಓಕೆ, ಸೊ ಈಗ ಫಾರ್ ಲೂಪ್ ಯೂಸ್ ಮಾಡೋಣ, ಮಜಾ ಆಯ್ತು. ಓಕೆ, ಫಾರ್. ಓಕೆ, ನೀವು ಇಲ್ಲೊಂದು ಹೆಸರು ಕೊಡ್ರಿ, ಐಟಮ್ 1 ಅಂತ ಕೊಡ್ತೀನಿ. ನೀವು ಬೇಕಾದ ಹೆಸರು ಕೊಡ್ಬೋದು. ದಿಸ್ ಇಸ್ ಅ ವೇರಿಯೇಬಲ್ ನೇಮ್, ನೆನ್ಪಿಟ್ಕೋರಿ, ಮುಳೆ ಹೇಳಂಗಿಲ್ಲ. ಇನ್ ಐಟಮ್. ಓಕೆ, ಸೊ ಐಟಮ್ ಅನ್ನೋದೇನು, ದಿಸ್ ಈಸ್ ಅ ಲಿಸ್ಟ್. ಇಲ್ಲಿದ್ದ ಐಟಮ್. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ತೋರಿಸಿದ್ ನೋಡಿರಿ, ಇದು ಐಟಮ್. ಇದ್ರೊಳಗೆ ಬಂದ್ರಿ. ಸೊ ಈಗೇನು ಮಾಡಬೇಕು, ಪ್ರಿಂಟ್ ಐಟಮ್ 1. ಓಕೆ, ಸೊ ಈಗ ಇದನ್ನು ಕಂಟ್ರೋಲ್ ಎಸ್ ಸೇವ್ ಹೊಡೀರಿ. ಈಗ ನಾವೇನು ಮಾಡ್ತೀನಿ, ರನ್ ಪೈಥಾನ್ ಫೈಲ್. ನೋಡ್ರಿ, ಅಗೇನ್ ಇಡ್ಲಿ, ವಡ, ಪುರಿ, ಇವು 3 ತೋರ್ಸಕತ್ತೈತಿ. ಅಂದ್ರೆ ಸೊ ನಾವು ಹಂಗೆ ಬರೀ ಬದಲಿ ಫಾರ್ ಲೂಪ್ ಲಾಜಿಕ್ ಹಾಕಿ ನಾವು ಸೇಮ್ ಕೋಡ ಬರಿಬೋದು.
ಇಲ್ಲಿ ಫಾರ್ ಲೂಪ್ ಅಂದ್ರೇ ಹೊಳ್ಳೆ ಮುಳ್ಳೆ ಯೂಸ್ ಮಾಡೋಕೆ ನಾವು ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಇದನ್ನು ನೀವು ಲಿಸ್ಟ್ ಮತ್ತು ಡಿಕ್ಷನರಿ ಅಂತ ಏನಾರ ಬಂದು ಅಂತಂದ್ರೆ ನೀವು ಫಾರ್ ಲೂಪ್ ಹಾಕಿ, ಈಗ ನೀವು ಸ್ಟೂಡೆಂಟ್ ಲಿಸ್ಟ್ ತೋರಿಸ್ತಿರ್ತೀವಿ, ಅದು ಫಾರ್ ಲೂಪ್ 1 to ಎಲ್ಲಿತಾನೆ ಅಂಥೇಳಿ ಹಾಕಿಬಿಟ್ರೆ ಸೀದಾ ಎಲ್ಲ ಸ್ಟೂಡೆಂಟ್ ಲಿಸ್ಟ್ ತೋರಿಸ್ಬಿಡ್ತೈತಿ. ಇಡ್ಲಿ ವಡಾ ಪೂರಿ ಹೆಂಗೆ ತೋರಿಸ್ತಲ್ಲ ಹಂಗೆ ನಿಮ್ಮ ರಿಕ್ವೈರ್ಮೆಂಟಿಗೆ ಇಟ್ ವಿಲ್ ಬಿ ಮ್ಯಾಚ್. ಈಗ ಮೇನ್ ಐಟಮ್ಗೆ ಹೋಗೋಣ. ಸೊ ಮೇನ್ ನಮ್ಮ ಪ್ರೋಗ್ರಾಮ್ ಪ್ರಾಬ್ಲಮ್ ಏನೈತಿ. ಸೊ ನಾವು ಮೊದಲೇ ಇಫ್ ಕಂಡೀಷನ್ ಒಳಗೆ ನಾವೇನು ನೋಡಿದ್ವಿ, ಇಡ್ಲಿ ಪ್ರೈಸ್ ಕಂಡು ಹಿಡಿದು ಮತ್ತು ಆಮೇಲೆ ಏನು ಮಾಡ್ತಿದ್ವಿ, ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಅದನ್ನು ನಾವು ಫಾರ್ ಲೂಪ್ನಾಗ ಹೆಂಗೆ ಮಾಡ್ಬೋದು. ಸೊ ಈ ಫಾರ್ ಲೂಪ್ನೊಳಗೆ ಸೇಮ್ ಥಿಂಗ ಹಂಗೆ ಮಾಡೋದು, ಸ್ವಲ್ಪ ಸಿಂಟ್ಯಾಕ್ಸ್ ಮತ್ತು ಲಾಜಿಕ್ ಬೇರೆ ಆಕೈತಿ, ಅದನ್ನ ನಾನು ತೋರಿಸ್ತೀನಿ. ಫಸ್ಟ್ ಡಿಕ್ಲೇರ್ ಐಟಮ್ ವಿತ್ ಅಲ್ಲಿ ಇದೇನೇ ಡಿಕ್ಲೇರ್ ಐಟಮ್ ವಿತ್ ಪ್ರೈಸ್ ಮಾಡೋಣ. ಸೊ ಡಿಕ್ಲೇರ್ ಐಟಮ್ ವಿತ್ ಪ್ರೈಸ್. ನಾವು ಐಟಮ್ ಕೂಡ ಪ್ರೈಸನ್ನು ಡಿಸ್ಪ್ಲೇ ಮಾಡೋಣ ಸರ. ಓಕೆ, ಹೆಂಗೆ ಫಸ್ಟ್ ಅದೊಂದು ಲಿಸ್ಟ್ನಾಗ ಅಂತ ನಿಮ್ಗೆ ಗೊತ್ತೈತಿ. ಸೊ ಐಟಮ್ ಇದರ ಹೆಸರು ನೆನ್ಪಿಟ್ರೆ ಲಿಸ್ಟ್ ಐಟಮ್ ವಿತ್ ಪ್ರೈಸ್ ನೀವು ಬೇಕಾದ್ರೆ ಕೊಡ್ಬೋದಾ. ಇದು ಇಟ್ಸ್ ಆ್ಯನ್ ನಾ ಹೇಳ್ದಂಗೆ ಇಟ್ಸ್ ಆ್ಯನ್ ಟೋಟಲಿ ಏನ್ರಿದೆ ವೇರಿಯೇಬಲ್ ನೇಮ್. ಇದು ವೇರಿಯೇಬಲ್ ನೇಮ ನೀವು ಬೇಕಾದ ಕೊಡ್ಬೋದು. ಓಕೆ, ಸೊ ಲಿಸ್ಟ್ ಹೆಂಗೆ ಆ್ಯಂಗಲ್ ಬ್ರ್ಯಾಕೆಟ್ನೊಳಗೆ. ಸೊ ಇದು ಏನು ಮಾಡ್ತೀನಿ, ಈ ಲಿಸ್ಟ್ನೊಳಗೆ ನಾನು ಒಂದು ಟಪಲ್ ಕ್ರಿಯೇಟ್ ಮಾಡ್ತೀನಿ. ಟಪಲ್ ಅಂದರೆ ಇಟ್ಸ್ ಅನ್ ಆಲ್ಸೋ ಡಾಟಾ ಟೈಪ್. ಪ್ಯಾರಂಥೆಸಿಸ್ನೊಳಗೆ ಏನೇ ಬರೆದ್ರು ಟಪಲ್ ಆಕೈತಿ. ಸೊ ಟಪಲ್ ಹೆಂಗೆ ಡಿಕ್ಲೇರ್ ಮಾಡ್ತೀರಿ, ಪ್ಯಾರಂಥೆಸಿಸ್ನೊಳಗೆ ಇಟ್ಸ್ ಅನ್ ಸೇಮ್ ಆ್ಯಸ್ ಎ ಲಿಸ್ಟ್ ಇದ್ದಂಗೆ ಅದು ಹೋದರೆ. ಸೊ ಇಲ್ಲಿ ಆ್ಯಂಗಲ್ ಬ್ರ್ಯಾಕೆಟ್ ಯೂಸ್ ಮಾಡಿದರೆ ಇಲ್ಲಿ ನೀವೇನು ಮಾಡ್ತೀರಿ, ಪ್ಯಾರಂಥೆಸಿಸ್ ಯೂಸ್ ಮಾಡ್ತೀರಿ ಟು ಸ್ಟೋರ್. ಮತ್ತು ಲಿಸ್ಟ್ನೊಳಗೆ ನಾವು ಡೈನಮಿಕ್ಕಾಗಿ ಅಪೆಂಡ್ ಮಾಡ್ಕೊತ ಹೋಗ್ಬೋದು, ಕೂಡ್ಸ್ಕೊತ ಹೋಗ್ಬೋದು. ಬಟ್ ಟಪಲ್ನೊಳಗೆ ಇಮ್ಯೂಟೇಬಲ್, ನಾವು ಏನೂ ಎಡಿಟು ಮಾಡೋಕ್ಕೆ ಬರೋಂಗಿಲ್ಲ, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಒಮ್ಮೆ ಡಿಕ್ಲೇರ್ ಮಾಡಿದ್ರೆ ಮುಗಿದು ಹೋಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಡಿಕ್ಲೇರ್ ಮಾಡಾಕ್ತೀನಿ ಟಪಲ್ನೊಳಗೆ. ಸೊ ಇಡ್ಲಿ. ಓಕೆ, ಸೊ ಇದ್ರ ಪ್ರೈಸ್ ಬಂದು 40 rupees, ಕಾಮ ಸಪ್ರೇಟೆಡ್. ಓಕೆ, ಇಲ್ಲಿ ಮತ್ತು ಒಂದು ಟಪಲ್ ಆದ ಕೂಡ ಒಂದು ಕಾಮ. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರಂಥೆಸಿಸ್. ಸೊ ಇಲ್ಲಿ ಒಂದು ಹೊಸ ಟಪಲ್ ಕ್ರಿಯೇಟ್ ಮಾಡೋಣ, ಇಡ್ಲಿ ವಡಾ. ಸೊ ಇಲ್ಲಿ ಏನು ಮಾಡೋಣ ರೀ, ಸೊ ಅಲ್ಲಿ ಗೋ ಫಾರ್ ಇದಕ್ಕೆ 20 rupees, ಅಲ್ಲಿ ಗೋ ಫಾರ್ ಇನ್ನೊಂದು ಟಪಲ್. ನೆಕ್ಸ್ಟ್ ಒಂದು ಕಾಮ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನು ರೀ, ಪುರಿ, ಅಲ್ಲಿ ಗೋ ಫಾರ್ ಪುರಿ. ಹೌದ್ರಿ. ಸೊ ನೆಕ್ಸ್ಟ್ ಇದ್ರ ಕಾಮ. ಓಕೆ, ಇದಕ್ಕೊಂದು 50 ರೂಪಾಯಿ ಇಡೋಣ. ಓಕೆ, ಸೊ ಟಪಲ್ ಈಸ್ ರೆಡಿ. ಓಕೆ, ಸೊ ನೆಕ್ಸ್ಟ್ ಅವ ಏನು ಆರ್ಡ್ರ್ ಕೊಡ್ತಾನಲ್ಲ ಅದನ್ನು ಒಂದು ಲಿಸ್ಟ್ನೊಳಗೆ ಹಾಕೊಂಡು ತೊಗೊನು. ಫಸ್ಟ್ ಅದನ್ನು ಎಂಟಿ ಲಿಸ್ಟ್ ಮಾಡೋಣ. ಸೊ ಇಲ್ಲಿ ಏನು ಮಾಡೋಣ ರೀ, ಹ್ಯಾಶ್ ಆರ್ಡರ್ ಏನು ಕೊಡ್ತಾನೆ, ಆರ್ಡರ್ ಎಂಟಿ ಲಿಸ್ಟ್. ಅವ ಏನು ಕೊಟ್ಟಿಲ್ಲ ಏನೋ ಅಂತೇಳಿ ತಿಳ್ಕೊಂಡು ಇಲ್ಲಿಗ ಆರ್ಡರ್ ಲಿಸ್ಟ್ ಅಂತ ಬರೆದ್ಬಿಡ್ರಿ. ಸೊ ಆರ್ಡರ್ ಕೊಟ್ಟಾಗ ಇದನ್ನು ಲಿಸ್ಟ್ನೊಳಗೆ ಬಂದು ಬೀಳಿ ಅಂತೇಳಿ ಒಂದು ಲಿಸ್ಟ್ ರೆಡಿ ಮಾಡೋಣ. ಸೊ ಯು ಕ್ಯಾನ್ ಸಿಂಪ್ಲಿ ಸೇ ಆರ್ಡರ್, ನೀವು ಬೇಕಾದ್ರೂ ಕೊಡ್ರಿ. ಸೊ ಐ ವಿಲ್ ಗಿವ್ ದ ಆರ್ಡರ್. ಇದನ್ನು ಎಂಟಿ ಲಿಸ್ಟ್ ಅಂದರೆ ಲಿಸ್ಟ್ನೊಳಗೆ ನಾವು ಏನು ಡಿಕ್ಲೇರ್ ಮಾಡ್ಲಿಕ್ಕಂದ್ರೆ ಎಂಟಿ ಲಿಸ್ಟ್. ಈಗ ಅವನ ಕಡೆಯಿಂದ ಇನ್ಪುಟ್ ತೊಗೋಬೇಕಲ್ಲ. ಸೊ ಅವನ ಕಡೆಯಿಂದ ಏನು ತೊಗೊಳೋನು ಇನ್ಪುಟ್ ಅಂದರೆ, ಸೊ ಆರ್ಡರ್ ಪ್ಲೇಸ್ ಮಾಡಿಸ್ಕೋಬೇಕಲ್ಲ. ಆರ್ಡರ್ ಡೀಟೇಲ್ ಅಂತ ಹಾಕಿಬಿಟ್ರೆ. ಓಕೆ, ಆರ್ಡರ್ ಡೀಟೇಲ್ ಅವ ಯಾವ್ಯಾವ ಪುರಿ ಕೊಟ್ಟವನು, ಇಡ್ಲಿ ಕೊಟ್ಟವನು, ಆರ್ಡರ್ ಡೀಟೇಲ್ ನಾವು ಇಲ್ಲಿ ಸೇವ್ ಮಾಡ್ಕೊತವನು. ಪ್ಲಸ್ ಅವ್ನಿಗೆ ಫಸ್ಟ್ ಕೇಳ್ಬಿಡೋನು ಪ್ರಿಂಟ್. ಸೊ ಓಕೆ, ಪ್ಲೇಸ್ ಯುವರ್ ಆರ್ಡರ್. ಓಕೆ, ಪ್ಲೇಸ್ ಯುವರ್ ಆರ್ಡರ್. ಆದರೆ ಏನಂತ ಪ್ಲೇಸ್ ಮಾಡೋಕೆ ಅವ್ನಿಗೆ ತೋರಿಸ್ಬೇಕಿಲ್ಲ. ಏನಂತ ತೋರಿಸ್ಬೇಕು ಅವ್ನಿಗೆ. ಸೊ ನಮ್ಮ ಕಡೆ ಇಡ್ಲಿ ಅದ ವಡ ಅದ ತೋರಿಸ್ಬೇಕಿಲ್ಲ ರೀ. ಅದಕ್ಕೆ ನಾವೇನು ಮಾಡೋದು, ಒಂದು ಫಾರ್ ಲೂಪ್ ಹಾಕ್ಬೇಕು. ಓಕೆ, ಓಕೆ, ಇಲ್ಲೇನು ಮಾಡೋಣ, ಇದು ಪ್ಲೇಸ್ ಯುವರ್ ಆರ್ಡರ್ ಆತ. ಫಾರ್ ಇಲ್ಲಿ ಪ್ಲೇಸ್ ಯುವರ್ ಆರ್ಡರ್ ಅಂತ ಬಂದಮೇಲೆ ಸೊ ಅವಂಗೆ ಏನಾಗ್ಬೇಕು, ಇಟ್ರೇಟ್ ಹಾಕೋತ ಹೋಗ್ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಅವಂಗೆ ಎಲ್ಲ ಐಟಮ್ಗಳು ಇಡ್ಲಿ ವಡಾ ಪುರಿ ಅವ ಯಾವ್ದು ಬೇಕು ಅವ್ನು ಚೂಸ್ ಮಾಡ್ಕೊಳಂದಂಗೆ ಒಂದು ಫಾರ್ ಲೂಪ್ ಹಾಕೋನು. ಫಾರ್ ಲೂಪ್ ಆರ್ಡರ್ ಇದನ್ನ ಏನು ಆರ್ಡರ್ ತೊಗೊಳತ್ತಿಲ್ಲ ರೀ, ಆರ್ಡರ್ ಐಟಮ್ ಇದು ವೇರಿಯೇಬಲ್ ಹೆಸರು ನೀವು ಬೇಕಾದ್ರೆ ಇಡ್ಬೋದು. ಆರ್ಡರ್ ಅದಕ್ಕೆ ಪ್ರೈಸ್ ಎರಡೂ ತೋರಿಸ್ಬೇಕಲ್ಲ ಅವ್ನು ಪ್ರೈಸ್ ಎಷ್ಟೈತಿ ಅಂಥೇಳಿ. ಓಕೆ, ಇನ್ನು ಎಲ್ಲಿಂದ ರೀ ನೋಡಿರಿ, ಇಲ್ಲಿ ಮೇನ್ ಲಿಸ್ಟ್ ಐತಲ್ಲ ಇದ್ರೊಳಗೆ. ಸೊ ಓಕೆ, ಸೊ ಇಲ್ಲಿ ಹೆಂಗೆ ಸ್ಟೋರ್ ಆಕೈತಿ, ಫಸ್ಟ್ ಇಡ್ಲಿ ಇಲ್ಲಿ ಸ್ಟೋರ್ ಆಕೈತಿ, ಆಮೇಲೆ 40 rupees ಇಲ್ಲಿ ಸ್ಟೋರ್ ಆಕೈತಿ, ನೆಕ್ಸ್ಟ್ ವಡಾ ಇಲ್ಲಿ ಸ್ಟೋರ್ ಆಕೈತಿ, ಆಮೇಲೆ 20 rupees ಹಿಂಗೆ ಇದೆ ಅದೇನೋ ಹೊಳೆ ಮುಳ್ಳೆ. ಸೊ ಅದು ಮುಗಿಮಟ್ಟ ಮಾಡ್ಕೊತ ಹೋಗೈತಿ ಕೆಲಸ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಅವ್ನ ಕಡೆಯಿಂದ ಚಾಯ್ಸ್ ತೊಗೊಳ್ಳೋಣ. ಓಕೆ, ಸೊ ಚಾಯ್ಸ್ ಹೆಂಗೆ ತೊಗೊಳ್ಳೋಣ ಅಂತ ಇಲ್ಲಿ ತೋರಿಸ್ತೀನಿ ನಿಮಗೆ. ಚಾಯ್ಸ್ ಇನ್ಪುಟ್. ಓಕೆ, ಅವ್ನ ಕಡೆ ಇನ್ಪುಟ್ ತೊಗೊಳೋಣ ರೀ, ಇದು ಬೇಕಾ ಬೇಡ ಅಂತೇಳಿ. ಓಕೆ, ಸೊ ಇಲ್ಲಿ ಫಾರ್ಮ್ಯಾಟೆಡ್ ಇನ್ಪುಟ್ ಇದೆ. ಓಕೆ, ವುಡ್ ಯು ಲೈಕ್ ನಿಮಗೆ ಬೇಕನ
ವುಡ್ ಅಂತಂದ್ರೆ ಎಸ್ ಆರ್ ನೋ, ಇದನ್ನು ಕೇಳಿ. ವುಡ್ ಯು ಲೈಕ್, ಓಕೆ. ಇಡ್ಲಿ ಎಲ್ಲಿ ಸ್ಟೋರ್ ಆಗೈತಿ? ಸೊ ಇಡ್ಲಿ ವಡ ಅದರ ಐಟಮ್ ಎಲ್ಲಿ ಸ್ಟೋರ್ ಆಗೈತಿ ರೀ? ಓ ಐಟಮ್ದಾಗ. ನೋಡಿರಿ ಎಷ್ಟು ಈಜಿ ಐತಿ. ಸೊ ಓ ಐಟಮ್. ಸೊ ವುಡ್ ಯು ಲೈಕ್ ಇಡ್ಲಿ, ಓಕೆ. ಪ್ರೆಸ್, ಓಕೆ. ಎಸ್ ಆರ್ ನೋ, ಎಸ್ ಕಾಮ ನೋ, ಓಕೆ. ಸೊ ಇದನ್ನು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಲೋವರ್ ಕೇಸ್ನೊಳಗೆ, ಓಕೆ ಫೈನ್. ಇದು ಏನಕ್ಕೈತಪ್ಪ ಅಂತಂದ್ರೆ, ಇದು ಓ ಐಟಮ್ ಇಲ್ಲಿಂದ ಬಂತು. ಓ ಐಟಮ್ನಾಗ ಫಸ್ಟ್ ಏನು ಸ್ಟೋರ್ ಆಗೈತೆ ರೀ? ಇಡ್ಲಿ. ವುಡ್ ಯು ಲೈಕ್ ಇಡ್ಲಿ? ಎಸ್ ಅಂತಂದ್ರೆ ಸೊ ಮುಂದೆ ನಾ ಹೇಳ್ತೀನಿ. ಆಮೇಲೆ ವಡ ಇಲ್ಲಿ ಬರ್ತೈತಿ, ಇದನ್ನು ಕೇಳ್ತೈತಿ. ಆಮೇಲೆ ಪುರಿ ಇಲ್ಲಿ ಬರ್ತೈತಿ, ಆಮೇಲೆ ಅದನ್ನು ಕೇಳ್ತೈತಿ. ಇದು ಏನರಪ್ಪ ಅಂತಂದ್ರೆ ಏನು ಅಬೌಟ್ ಚಾಯ್ಸ್, ಓಕೆ. ನಾವಿಲ್ಲಿ ಚೆಕ್ ಮಾಡೋಣ. ಇಫ್ ಚಾಯ್ಸ್ ಈಕ್ವಲ್ ಟು ಎಸ್ ಇತ್ತಂತಂದ್ರೆ ಅವಂಗೆ ಬೇಕಂತ ಅರ್ಥ. ಇತ್ತಪ್ಪ ಅಂತಂದ್ರೆ ಇದನ್ನ ಎಲ್ಲಿ ಹಾಕೋದ್ರಿ? ಆರ್ಡರ್ ಡಾಟ್ ಅಪ್ಪೆಂಡ್. ಇಲ್ಲಿ ನೋಡ್ರಿ, ಆರ್ಡರ್ ಅಂದ್ರೇನು? ಎಂಟಿ ಲಿಸ್ಟ್. ಇದ್ರಾಗ ಹೋಗಿ ಸೇರಿಸ್ಬೇಕಲ್ಲ ಅದನ್ನೇ. ಅಪ್ಪೆಂಡ್ ಅಂದ್ರೆ ಸೇರಿಸೋದು. ಏನು ಸೇರಿಸ್ಬೇಕು? ಸೊ ಇಲ್ಲಿ ಗೋ ಫಾರ್ ಏನು ರೀ, ಸಾರಿ, ಯಾವ ಐಟಮ್? ಇಲ್ಲ ಅವ ಐಟಮ್ ಇಲ್ಲಿರ್ತೈತಿಲ್ಲ ರೀ, ಅವ ಇದೇ ಬೇಕಂತ ಹೇಳಿರ್ತಾನೆ ಐಟಮ್. ಸೊ ಈ ಐಟಮ್ ಇಲ್ಲಿ ಬಂತು. ಸಾರಿ, ಓಕೆ. ಸೊ ಇಲ್ಲಿ ಕಾಪಿ, ಇಲ್ಲಿ ಪೇಸ್ಟ್, ಓಕೆ. ಓ ಐಟಮ್ ಸ್ಟೋರ್ ಆದ. ಈಗ ಇದನ್ನು ಐಟಮ್ ಸ್ಟೋರ್ ಆಗೈತಿಲ್ಲ ಅಂತೇಳಿ ಚೆಕ್ ಮಾಡೋದು ಹೆಂಗೆ? ಸೊ ಅಲ್ಲಿ ಗೋ ಫಾರ್ ಇದನ್ನು ಪ್ರಿಂಟ್ ಹೊಡೆದು ನೋಡೋಲ್ಲ. ಪ್ರಿಂಟ್ ಹೋದರೆ ಏನು ರೀ? ಆರ್ಡರ್ ಪ್ರಿಂಟ್ ಆರ್ಡರ್, ಓಕೆ. ಸೊ ಇದನ್ನು ಹೊಡೆನು. ನೆಕ್ಸ್ಟ್ ಇದನ್ನು ಐ ವಿಲ್ ಕ್ಲಿಯರ್ ದ ಟರ್ಮಿನಲ್. ನೆಕ್ಸ್ಟ್ ಲೆಟ್ಸ್ ಚೆಕ್, ಓಕೆ. ಫಸ್ಟ್ ಇದು ಎಕ್ಸಿಕ್ಯೂಷನ್ ಆತ್ರಿ. ಪ್ಲೀಸ್ ಪ್ಲೇಸ್ ಯುವರ್ ಆರ್ಡರ್. ಆಮೇಲೆ ವುಡ್ ಯು ಲೈಕ್ ಇಡ್ಲಿ? ಎಸ್ ಆರ್ ನೋ ಬಂತು ನೋಡಿರಿ. ಓಕೆ, ಐ ವಾಂಟ್ ಇಡ್ಲಿ, ಎಸ್, ಓಕೆ. ಐ ಡೋಂಟ್ ವಾಂಟ್ ವಡ, ನನಗೆ ವಡ ಬೇಡ. ಆಮೇಲೆ ಪುರಿ, ಎಸ್, ಪುರಿ ಬೇಕು ನೋಡಿರಿ. ಇಡ್ಲಿ ಮತ್ತು ಪುರಿ ಇಟ್ ವಿಲ್ ಬಿ ಸಕ್ಸಸ್ಫುಲಿ ಸ್ಟೋರ್ಡ್ ಇನ್ ಆರ್ಡರ್. ನಾವು ಈಗ ಏನೈತಿ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಮಾಡೋಕೆ ಒಂದು ಸ್ವಲ್ಪ ಲಾಜಿಕ್ ಐತಿ. ಸೊ ಆ ಲಾಜಿಕ್ ನೋಡೋಣ. ಕ್ಯಾಲ್ಕು ಫಸ್ಟ್ ಟೈಮ್ ಇಟ್ಸ್ ಅನ್ ಬಿಟ್ ಟಫ್ ಅನಿಸುತ್ತೆ. ಮಾಡ್ಕೊತ ಈಸಿ ಅನಿಸುತ್ತೆ. ಯಾವ ಟಫ್ ಅನಿಸುತ್ತಲ್ಲ ಅದು ಮುಂದೆ ನೀವು ಈಸಿ ಆಗಬೇಕು ನೀವು ಮಾಡಿದರೆ. ಫಸ್ಟ್ ಏನು ರೀ? ಆರ್ಡ್ರದಂದು ಐಟಮ್ ಹೊರ ತೊಗೊಳ್ಳೋಣ, ಓಕೆ. ಸೊ ಹೆಂಗೆ ತೊಗೊಳ್ಳೋಣ? ಫಾರ್ ಲೂಪ್, ಓಕೆ. ಓಕೆ, ಆರ್ಡರ್ ಐಟಮ್, ಓಕೆ. ನೀವು ಬೇಕಾದ ಹೆಸರು ಕೊಡ್ಬೋದು. ಇನ್ ಆರ್ಡರ್. ಈ ಆರ್ಡರ್ನಾಗ ಏನೇನು ಇದಾವಲ್ಲ ಎಲ್ಲ ಆರ್ಡರ್ ಐಟಮ್ನಾಗ ಬಂದುಬಿತ್ತು. ಈಗ ನೆಕ್ಸ್ಟ್ ಇಲ್ಲೊಂದು ಇಂಡೆಂಟೇಷನ್ ಮತ್ತು ಕೊಲನ್ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನೊಂದು ಫಾರ್ ಲೂಪ್ ಹಾಕೋನು. ಹೌದ್ರೆ ಈ ಫಾರ್ ಲೂಪ್ನಾಗ ಏನು ಸ್ಟೋರ್ ಮಾಡೋದಪ್ಪ ಅಂತಂದ್ರೆ ಆರ್ಡರ್ ಅಲ್ಲ, ಕ್ಯಾಲ್ಕುಲೇಷನ್. ಇದು ಏನಿದೆ? ನಮ್ಮ ಕಡೆ ಇರೋ ಐಟಮ್, ಓಕೆ, ಕಾಮ ಅದರ ಪ್ರೈಸ್. ಹೌದ್ರೆ ಯಾವ್ದು ರೀ? ಮೇನ್ ಲಿಸ್ಟ್ ಯಾವುದೈತಿ? ಸೊ ಈ ಲಿಸ್ಟ್ನಾಗಿದ್ದನ ಐಟಮ್, ಅವ ಆರ್ಡ್ರ್ ಕೊಟ್ಟ ಐಟಮ್, ಇದ್ರ ಲಿಸ್ಟ್ನಾಗಿದ್ದ ಐಟಮ್ ಎರಡು ಸೇಮ್ ಅದಾವನ್ನ ಚೆಕ್ ಮಾಡಿಬಿಡೋಣ ಈಗ. ಸೊ ಇಫ್, ಓಕೆ, ಓ ಐಟಮ್, ಆರ್ಡ್ರ್ ಕೊಟ್ಟ ಐಟಮ್ ಎಲ್ಲೈತ್ರಿ? ಓ ಐಟಮ್ ಈಕ್ವಲ್ ಟು, ಓಕೆ. ಸೊ ನಮ್ದು ಬಲ್ಲಿರೋ ಐಟಮ್ ಎರಡು ಸೇಮ್ ಇದ್ದಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಗ್ಬೇಕು. ಈ ಕ್ಯಾಲ್ಕುಲೇಷನ್ ಆಗ್ಬೇಕಂದ್ರೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಬೇಕಾಗಿತ್ತು ನಾ, ಓಕೆ. ಟೋಟಲ್ ಬಿಲ್ ಅಂತ ಮಾಡ್ಬಿಡೋಣ ರೀ. ಟೋಟಲ್ ಅಂಡರ್ಸ್ಕೋರ್ ಬಿಲ್ ಈಕ್ವಲ್ ಟು 0, ಓಕೆ. ಸೊ ಒಂದು ಬಿಲ್ 0 ಅಂತ ಇನಿಷಿಯಲ್ ಇಟ್ಕೊಂಡೀನಿ. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಿ? ಟೋಟಲ್ ಬಿಲ್ ಈಕ್ವಲ್ ಟು ಟೋಟಲ್ ಬಿಲ್ ಪ್ಲಸ್, ಹೌದ್ರೆ ಇಲ್ಲಿ ಪ್ರೈಸ್ ಐತೆ ನೋಡ್ರಿ, ಅದರ ಐಟಮ್ ಕೂಡ ಅದ್ರ ಪ್ರೈಸು ಬಂದಿರ್ತೈತಿ. ಆ ಪ್ರೈಸ್ ಏನೇನು ಮಾಡ್ಬಿಡೋಣ? ಇದಕ್ಕೆ ಸೇರಿಸ್ಬಿಡೋನು. ಸೊ ಇಟ್ಸ್ ಡನ್, ಓಕೆ. ನೆಕ್ಸ್ಟ್ ಲಾಸ್ಟಿಗೆ ನಮಗೆ ಏನು ಬರ್ಬೇಕು ರೀ? ಒಂದು ಪ್ರಿಂಟ್ ಮಾಡ್ಬೇಕಲ್ಲ. ಪ್ರಿಂಟ್ ಯುವರ್ ಟೋಟಲ್ ಬಿಲ್, ಓಕೆ. ಒಂದು ಫಾರ್ಮ್ಯಾಟೆಡ್ ಔಟ್ಪುಟ್. ಯುವರ್ ಟೋಟಲ್ ಬಿಲ್ ರುಪೀಸ್. ಇಲ್ಲೇನು ರೀ? ಒಂದು ಫ್ಲವರ್ ಬ್ರ್ಯಾಕೆಟ್. ಇಲ್ಲಿ ಯಾವುದು ಐಟಮ್ ರೀ? ಸಾರಿ, ಟೋಟಲ್ ಬಿಲ್ ಅಲ್ಲ. ಐ ಹ್ಯಾವ್ ಟು ಶೋ ದ ಟೈಟಲ್, ಶೋ ದ ಟೋಟಲ್ ಬಿಲ್ ಹಿಯರ್.
ಓಕೆ, ಈಗ ಎಲ್ಲ ಮುಗ್ದಂಗೆ ಕಾಣಿಸ್ತೈತಿ, ಎಲ್ಲ ಓಕೆ ಆದಂಗೆ ಕಾಣಿಸ್ತೈತಿ. ಲೇಟೆಸ್ಟ್ ಚೆಕ್ ಕರೆಕ್ಟ್ ಆಗ್ಲಿಕ್ಕಂದ್ರೆ ಹೊಳ್ಳಿ ಮಾಡೋಣ ಅಂತ, ಅದಕ್ಕೇನಿಲ್ಲ. ಸೊ ರನ್ ಪ್ಲೇಸ್ ಯುವರ್ ಆರ್ಡರ್. ನಾನು ಫಸ್ಟ್ ಇಡ್ಲಿನಿಂದನೇ ಸ್ಟಾರ್ಟ್ ಆಗ್ಬೇಕು. ನನಗೆ ವಡ ಬೇಡ. ಆಮೇಲೆ ಪುರಿ, ಎಸ್ ಪುರಿ ಬೇಕು. ಓಕೆ, ಸೊ ಟೋಟಲ್ ಬಿಲ್ ಇಸ್ 90 ಹೆಂಗೆ ಆಯ್ತು ರೀ? ಓಕೆ, ಕರೆಕ್ಟ್ ಐತೆ. 40 + 50. ಸೊ ದಿಸ್ ಈಸ್ ಏನು ರೀ ಫಾರ್ ಲೂಪ್ನ ಹೆಂಗೆ ಯೂಸ್ ಮಾಡೀವಿ. ಸೊ ಫಾರ್ ಲೂಪ್ನೊಳಗೆ ಏನಿಲ್ಲ, ಫಸ್ಟ್ ನೀವು ಲಿಸ್ಟನ್ನು ಡಿಕ್ಲೇರ್ ಮಾಡ್ಬೇಕು. ಆ ಲಿಸ್ಟ್ನ ಎಲ್ಲಿ ವೇರಿಯೇಬಲ್ನಾಗ ಸ್ಟೋರ್ ಆಕೈತಿ, ಆ ವೇರಿಯೇಬಲ್ ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ಫಸ್ಟ್ ಕ್ಲಾಸ್ ನಿಮಗೆ ಹೇಳ್ಕೊಟ್ಟೇನಂತ ಅನಿಸುತ್ತೆ. ನೀವು ತಿಳ್ಕೊರಿ. ಹಂಗೇನು ರೀ ಮತ್ತೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ದರೆ ಕಮೆಂಟ್ನೊಳಗೆ ಹಾಕಿರಿ. ಮತ್ತು ನಾನು ಏನು ಮಾಡ್ತೀನಿ, ನಿಮಗೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾನು ಏನು ಮಾಡ್ತೀನಿ, ಎಕ್ಸಿಕ್ಯೂಷನ್ ತೋರಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಓಕೆ, ಹಿಂಗೆ ನೋಡ್ಕೊತೀರಿ. ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ. ಸೊ ಧನ್ಯವಾದಗಳು.